ಇದು ಹೆಸರಿಗೆ ವಾಣಿಜ್ಯ ನಗರ. ಸಿಟಿಯೊಳಗೆ ಕಾಲಿಟ್ರೆ ಸಾಕು ಎಲ್ಲೆಡೆ ಅವ್ಯವಸ್ಥೆಯೇ ಇದೆ. ಅದರಲ್ಲೂ ಮಳೆ ಬಂದ್ರಂತೂ ಮುಗದೆ ಹೋಯ್ತು. ಮಳೆ ನೀರು, ಚರಂಡಿ ನೀರು ಎಲ್ಲವೂ ಸೇರಿ ರಸ್ತೆಯ ಮೇಲೆ ಹರಿದು ಮನೆ, ಅಂಗಡಿ, ಮುಂಗಟ್ಟುಗಳಿಗೆ ನುಗ್ಗುತ್ತೆ. ಏನಾಗುತ್ತೆ, ಪರಿಸ್ಥಿತಿ ಏನಿದೆ ನೋಡ್ಕೊಂಡು ಬನ್ನಿ. ಹುಬ್ಬಳ್ಳಿ ಅಂದ್ರೆ ಕರ್ನಾಟಕದ ವಾಣಿಜ್ಯ ನಗರಿ. ವಾಣಿಜ್ಯ ವಹಿವಾಟಿನ ಕಾರಣಕ್ಕೆ ಛೋಟಾ ಮುಂಬೈ ಅಂತಲೂ ಪ್ರಸಿದ್ಧಿ. ಆದ್ರೆ ಮಳೆಗಾಲ ಬಂದ್ರೆ ಸಾಕು ಈ ನಗರಕ್ಕೆ ಯಾಕಪ್ಪ ಬರ್ತೀವಿ ಅನ್ನಿಸ್ತಿತ್ತು. ಮಳೆ ಬಂದ್ರೆ ಚರಂಡಿ ಬಿಟ್ಟು ರಸ್ತೆ ಮೇಲೆ ನೀರು ಹರಿಯುತ್ತೆ. ಎಲ್ಲಿ ನೋಡಿದ್ರೂ ಬರೀ ರಾಡಿ. ವ್ಯಾಪಾರ ವಹಿವಾಟಿಗೆ ಬರೋ ಜನ ಮೂಗು ಮುಚ್ಚಿಕೊಂಡು ಅಡ್ಡಾಡೋ ಪರಿಸ್ಥಿತಿ. ಹುಬ್ಬಳ್ಳಿಯಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದ್ದು ಸಣ್ಣ ಪುಟ್ಟ ಗಟಾರಗಳು, ಕಸ, ಹೂಳು ತುಂಬಿ ಹೋಗಿವೆ. ಇದೆಲ್ಲದರ ಪರಿಣಾಮ ಸ್ವಲ್ಪ ಮಳೆ ಬಂದರೂ ರಸ್ತೆ, ಕಟ್ಟಡಗಳಿಗೆ ನೀರು ನುಗ್ಗುತ್ತೆ. ಮಾರುಕಟ್ಟೆ ಪ್ರದೇಶ, ಜನವಸತಿ ಪ್ರದೇಶಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ದಾಜಿಬಾನ್ ಪೇಟೆ ಮತ್ತಿತರ ಕಡೆ ಸ್ವಲ್ಪ ಮಳೆ ಬಂದರೂ ಮೊಣಕಾಲು ಮಟ್ಟ ನೀರು ಸಂಗ್ರಹವಾಗುತ್ತೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿ ಸಂಭವಿಸುತ್ತಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಾಗ ಅವ್ರಿಗೆಲ್ಲ ನಾವೆಲ್ಲ ಇಲ್ಲಿಂದ ಕಂಬ್ರಿಪೇಟೆ ಪೊಲೀಸ್ ಸ್ಟೇಷನ್ವರೆಗೆ ಕರ್ಕೊಂಡೋಗಿ ಬಾಯ್ವಾಗಿ ಕರ್ಕೊಂಡೋಗಿ ಅವ್ರಿಗೆಲ್ಲ ತೋರಿಸಿದ್ದೀವಿ. ಅವ್ರು ಮಾಡ್ತೀನಿ ಅಂದಿದ್ರು. ಬಟ್ ಇದು ನೋಡ್ತಿದ್ರಿ ಸರ್, ನೀವು ಇನ್ನೂ ಇಲ್ಲಿ ಕೊಳೆ ಹಂಗೆ ಇದೆ. ಇಲ್ಲಿ ಮುಂದೊಂದು ನಾಲ ಇದೆ ಸರ್, ಅಲ್ಲೇನು ಕೊಳೆ ಹಾಗೇ ಇದೆ. ಎಲ್ಲ ಅಂಗಡಿಕಾರ ಒಳಗೆ ನೀರು. ಆಮೇಲೆ ಇಷ್ಟು ಕೊಳಚಿ ವಾಸನೆ ಇಷ್ಟು ಬರುತ್ತಲ್ಲ, 2 ದಿನ 3 ದಿನ ನಾವು ರೂಮ್ ಫ್ರೆಶ್ನರ್ ಯೂಸ್ ಮಾಡಬೇಕು. ಕುತ್ಕೊಳ್ಳೋಕ್ಕಾಗಲ್ಲ, ಕಸ್ಟಮರ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಜನರಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಮಳೆ ಬಂತಂದ್ರೆ ಪೂರಾ ಇದು ಸರ್ಕಲ್ ಪೂರಾ ನೀರು ನಿಂತು ಬಿಡ್ತೈತಿ. ಮತ್ತು ಕ್ಲೀನ್ ಮಾಡೋಂಗಿಲ್ಲ. ಇದು ತುಂಬಿಟ್ಟೈತಿ, ಕ್ಲೀನ್ ಒಟ್ಟು ಮಾಡೋಂಗಿಲ್ಲ. ಕ್ಲೀನ್ ಮಾಡಿದ್ರೆ ಸೋಲಾಕೈತಿ, ಗುಡ್ಯಾಗ ನುಗ್ತೈತಿ. ಇಲ್ಲೆಲ್ಲ ಅಂಗಡಿ ಪೂರ ನುಗ್ತೈತಿ. ರಾಜಕಾಲುವೆ ಮೇಲೆ ಅಕ್ರಮ ಕಟ್ಟಡಗಳ ನಿರ್ಮಾಣವಾಗಿದೆ. ಮತ್ತೊಂದೆಡೆ ಪ್ಲಾಸ್ಟಿಕ್, ಥರ್ಮಾಕೋಲ್ ಕಸದಿಂದ ಕಾಲುವೆ ಬ್ಲಾಕ್ ಆಗಿದೆ. ಹೀಗಾಗಿ ಮಳೆ ನೀರು ಎಲ್ಲಿ ಹಾದು ಹೋಗಬೇಕು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಪಾಲಿಕೆ ವರ್ತಿಸುತ್ತಿದೆ. ಮಳೆ ಆರಂಭಗೊಂಡ ನಂತರ ನಾಲೆಗಳ ದುರಸ್ತಿಗೆ ಪಾಲಿಕೆ ಮುಂದಾಗಿದೆ. ಏನೇನು JCB ರಿಕ್ವೈರ್ಮೆಂಟ್ ಇದೆ, ಹಿಟಾಚಿ ರಿಕ್ವೈರ್ಮೆಂಟ್ ಇದೆ, ಹಾಗೂ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ, ಅದನ್ನೆಲ್ಲವೂ ಸಹಿತ ಈಗಾಗಲೇ ಅಪ್ರೂವಲ್ ಕೊಟ್ಟಿದ್ದೀವಿ. ಕಳೆದ 1.5 ತಿಂಗಳಿಂದ ನಾವು ಸತತವಾಗಿ ಎಲ್ಲ ರಾಜನಾಲ ಕ್ಲೀನಿಂಗ್ ಇರ್ಬೋದು ಮತ್ತು ಎಲ್ಲ ನಾಲೆಗಳನ್ನು ಹೂಳೆತ್ತೋ ಕಾರ್ಯನ ಭಾಳ ಡ್ರೈವ್ ಮೂಲಕ ನಾವು ಕಂಪ್ಲೀಟ್ ಆಲ್ಮೋಸ್ಟ್ 70-80% ಕಂಪ್ಲೀಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೇನು ಲೆಫ್ಟ್ ಓವರ್ ಪಾರ್ಟ್ ಇದೆ, ಅಂದರೆ ಇನ್ನು ಔಟ್ಸ್ಕಟ್ಸಲ್ಲಿ ಏನಾದರೂ ಉಳಿದಿದ್ರು ಸಹಿತ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಪಾಲಿಕೆ ಅಧಿಕಾರಿಗಳು ಇದುವರೆಗೆ ಲೋಕಸಭೆ ಚುನಾವಣೆಯ ನೆಪ ಹೇಳ್ತಾ ಇದ್ರು. ಈಗ ನೀತಿ ಸಂಹಿತೆಯೂ ಮುಗಿದಿದೆ. ಈಗಲಾದರೂ ಪಾಲಿಕೆ ಸಿಬ್ಬಂದಿ ತುರ್ತು ಕ್ರಮ ಕೈಗೊಳ್ಳಬೇಕಿದೆ. ಶಿವರಾಮ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.